ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಸೊ ಎಲ್ಲರೂ ತುಂಬ ಕಲರ್ಫುಲ್ ಆಗಿ, ತುಂಬ ಖುಷಿಯಾಗಿ, ತುಂಬ ಸ್ಪೋರ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ. ಎಲ್ಲರೂ ಹೇಗಿದ್ದೀರಾ? ಓಕೆ, ಹಾಗಿದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಓಕೆ, ಅದಕ್ಕೂ ಮುಂಚೆ ಏನು ಮಾಡಬೇಕು? ಕುಟುಂಬ ಪರಿಚಯ. ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ನಮಸ್ತೆ. ನಮ್ಮ ತಂಡದ ಹೆಸರು ಗೆಳೆಯರ ಬಳಗ ಕುಟುಂಬ. ನನ್ನ ಹೆಸರು ಜಿ ವಿ ಚಂದ್ರಶೇಖರ್ ಮೂರ್ತಿ. ಮೂಲತಃ ಮೈಸೂರಿನವನು. ವೃತ್ತಿಯಿಂದ ನಾವೆಲ್ಲರೂ ಇಂಜಿನಿಯರ್ ಆಗಿದ್ದೇವೆ. ನಮ್ಮೆಲ್ಲರ ಹವ್ಯಾಸ ನೃತ್ಯ, ಗಾಯನ, ಪದಬಂಧ ಬಿಡಿಸುವುದು ಹಾಗೂ ಬರವಣಿಗೆ. ಇವರು ಪುನೀತ್ ಮೈಸೂರಿನವರು, ಇವರು ಸ್ವಾತಿ ಉಡುಪಿಯವರು, ಇವರು ಚಂದ್ರಿಕಾ ಬೆಂಗಳೂರಿನವರು. ಓಕೆ, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಹಾಡು, ಗಾಯನ, ಪದಪುಂಜಗಳು ಎಲ್ಲದೂ ಕೂಡ ಇದೆ. ಸಿನಿ ಕ್ವಿಜಿಗೆ ಏನೇನು ಬೇಕೋ ಅದೆಲ್ಲ. ಸೊ ನೋಡೋಣ ಹೇಗೆ ಆಡ್ತೀರಾ ಅಂತ ಹೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಇನ್ನು ಎರಡನೇ ಕುಟುಂಬ, ನಿಮ್ಗಳ ಫ್ರೆಂಡ್ಸ್ ಕುಟುಂಬ. ಸೊ ಓಕೆ, ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ರವಿಕಿರಣ್ ಅಂತ. ಇವ್ರ ಹೆಸರು ನಿಸರ್ಗ, ಇವ್ರ ಹೆಸರು ಸಂದೀಪು, ಅವ್ರ ಹೆಸರು ಮುನಿರಾಜು. ನಾವೆಲ್ಲರೂ ಫ್ರೆಂಡ್ಸು. ಸೊ ಎಲ್ಲರೂ ಒಬ್ಬೊಬ್ಬರು ಸಪ್ರೇಟ್. ನಾವು ಬಂದು ಬೆಂಗಳೂರು, ಇವ್ರು ಬಂದು ಚಿಕ್ಕಮಂಗ್ಳೂರು, ಇವ್ರು ಬಂದು ಉಡುಪಿ, ಅವ್ರು ಬಂದು ದೊಡ್ಡಬಳ್ಳಾಪುರ. ಸೊ ಹಾಗಾಗಿ ನಮ್ಮ ಕುಟುಂಬದ ಹೆಸರು ಫ್ರೆಂಡ್ಸ್ ಕುಟುಂಬ ಅಂತ ಇಟ್ಟಿದ್ದಾರೆ. ಕರ್ನಾಟಕದವರೇ ಬೇರೆ ಬೇರೆ ಡಿಸ್ಟ್ರಿಕ್ಸ್. ಓಕೆ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ, ಸ್ನೇಹಜೀವಿ ಕುಟುಂಬ. ನಮಸ್ತೆ ಮೇಡಮ್, ನಮ್ಮ ಹೆಸರು ಮಲ್ಲೇಶ್ ಅಂತೇಳಿ. ನಾನು ವೃತ್ತಿಯಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಕೇರ್ಪೇಟೆಯಿಂದ ಬಂದಿದ್ದೀವಿ. ಅವರು ನಮ್ಮ ಆಪ್ತ ಸ್ನೇಹಿತರು ಚೇತನ್ ಅಂತೇಳಿ ಮರ್ಸಿಡಿ ಬೆಂಚ್ ವರ್ಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲೇ ಮ್ಯಾರತಾಳಿಯಿಂದ ಬಂದಿದ್ದಾರೆ. ಅವ್ರ ವೈಫು ಮೇಘನಾ ಅಂತೇಳಿ, ಅವರು ಚೇತನ್ ಅವ್ರ ಅಕ್ಕನ ಮಗಳು ಸಿರಿಸಾ ಅಂತೇಳಿ. ಎಲ್ಲ ಆಯ್ತಾ? ಪುಟಾಣಿ ಹೆಸರು ಹೇಳಿ. ಪುಟಾಣಿ ಹೆಸರು ಅವನೇ ಹೇಳ್ತಾನೆ. ನಿನ್ನ ಹೆಸರು ಹೇಳಪ್ಪ. ಕಿರಣ್ಮಯಿ ಅಂತ. ನಿನ್ನ ಹೆಸರು ಕಿರಣ್. ಒಳ್ಳೆ ಫ್ಯಾಮಿಲಿ. ಆಯ್ತು, ಚೆನ್ನಾಗಿ ಆಟಾಡಿ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಮೇಡಮ್. ಇನ್ನು ನಾಲ್ಕನೇ ಕುಟುಂಬ, ಕಾವೇರಿ ಕುಟುಂಬ. ಹೌದು, ನಮಸ್ತೆ. ನನ್ನ ಹೆಸರು ವೆಂಕಟೇಶ್ ಅಂತ. ವೃತ್ತಿಯಲ್ಲಿ ನಾನು ಲೆಕ್ಕ ಪರಿಶೋಧಕರು. ಪ್ರವೃತ್ತಿಯಲ್ಲಿ ಶ್ರುತಿ ವಾದ್ಯಗೋಷ್ಠಿ ಅಂತ ಒಂದು ಸಂಸ್ಥೆ ಇದ್ದು ಎಲ್ಲರೂ ಗಾಯಕರು. ಇವರು ಜ್ಞಾನವಿ ಸುಮಾರು 50 ಚಲನಚಿತ್ರದಲ್ಲಿ ಹಾಡಿದ್ದಾರೆ. ಭವ್ಯ ಹರೀಶು ಇವರು ಕೂಡ ಗಾಯಕರು. ಅವರು ಗೌತಮಿ ಅಂತ ಸುಮಾರು ಟಿ ವಿ ಧಾರಾವಾಹಿಗಳು ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರವೃತ್ತಿಯಲ್ಲಿ ಗಾಯಕರು. ಓಕೆ, ಇವತ್ತು ಸಿನಿ ಕ್ವಿಜಲ್ಲಿ ಗಾಯನದ ಸುದೇನೆ ಹರಿಸ್ಬೋದು ಅನಿಸ್ತಾ ಇದೆ. ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಇದೆ. ತುಂಬ ಖುಷಿ ಆಯಿತು ನಿಮ್ಗಳ ಪರಿಚಯ ಮಾಡಿಕೊಟ್ಟಿದ್ದು. ಈಗ ಆ್ಯಕ್ಚುಲ್ ಆಗಿ ಗೇಮ್ ಸ್ಟಾರ್ಟ್ ಆಗೋದು. ಓಕೆನಾ? ಹೇಪ್ 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 ಹೇಪ್. ಎಲ್ಲ ಕುಟುಂಬದವರು ಕೂಡ ಅವ್ರಗಳ ಪರಿಚಯ ಮಾಡಿಕೊಟ್ಟಿದ್ದಾಗ್ತು. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ಮೊದಲನೇ ಸುತ್ತು ಅದಲ್ ಬದಲನ್ನ ಪ್ರಾರಂಭ ಮಾಡೋಣ. ಗೆಳೆಯರ ಬಳಗ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಡ ತು ನು ಮ ಗುಂ ನ ಸಿನಿಮಾದ ಹೆಸರು. ಸಮಯ ಮುಗಿತಾ ಇದೆ. ನಾನು ಮತ್ತು ಗುಂಡ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ಗೆ ರಿ ಲ ದ ಶ್ರೀ ಗಿ ಬ ರ ಕ್ರ ಶಿ ಚ ಹಾಡಿನ ಸಾಲು. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಸಂ ಡು ರ ನ ಯು ಹೋ ತ ಸಂಯುಕ್ತ ಹೊರನಾಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮೊದಲನೇ ಸುತ್ತಲೇ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ರ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್.
ಫ್ರೆಂಡ್ಸ್ ಕುಟುಂಬ ರೆಡಿ? ರೆಡಿ. ಫ್ರೆಂಡ್ಸ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದಮ್ ನು ದ ಕ ವ ಯ ನ ಮ ತೆ. ಕಾಣದಂತೆ ಮಾಯವಾದನು. ಕಾಣದಂತೆ ಮಾಯವಾದನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ತ ಳೆ ಮ ತ ದಂ ಮ ಬಂ ನ ಹಾಡಿನ ಸಾಲಿಗೆ. ಮಾಯದಂತ ಮಳೆ ಬಂತಣ್ಣ. ಮಾಯದಂತ ಮಳೆ ಫೈನಲ್ ಉತ್ತರ ಮಾಯದಂತ ಮಳೆ ಬಂತಣ್ಣ. ಮಾಯದಂತ ಮಳೆ ಬಂತಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ದ ದೆ ಕ ಪಿ ದ ಕ ಸ ವ್ಯಕ್ತಿಯ ಹೆಸರು. ದೇವದಾಸ್ ಕಾಪಿಕಾಡ್. ದೇವದಾಸ್ ಕಾಪಿಕಾಡ್. ಕಾರ್ಡ್. ದೇವದಾಸ್ ಕಾಪಿಕಾಡ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸೊ ಕ್ವಶನ್ ಪೇಪರ್ ನಾವೆಲ್ಲೂ ಲೀಕ್ ಮಾಡಿಲ್ಲ. ಚೆನ್ನಾಗಿ ಕಲ್ತಿದ್ದೀರಾ ಅನ್ಸುತ್ತೆ ಆಟ ಆಡೋದು. ಓಕೆ, 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕ ಪಡಿತಾ ಇದ್ರೆ ಒಂದು ರೌಂಡಿಂದ. ಕಂಗ್ರಾಟ್ಸ್. ಸ್ನೇಹಜೀವಿ ಕುಟುಂಬ ರೆಡಿ ಇದೀರಾ ಸರ್? ಫುಲ್ ಜೋಶಲ್ಲಿ ನಗ್ತಾ ನಗ್ತಾ. ಸ್ನೇಹಜೀವಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಹೂ ದ ಳಿ ರ ಇ ಆ ಲಿ ಯಾ ಬೆಂ ಹೂ. ಬೆಂಕಿಯಲ್ಲಿ ಅರಳಿದ ಹೂವು. ಬೆಂಕಿಯಲ್ಲಿ ಅರಳಿದ ಹೂವು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ರೇ ಳ ಳ ನಂ ಆ ತ ದು ಇಂ ನ ಹಾಡಿನ ಸಾಲಿಗೆ. ನಾನೆಂದು ತಾಳಲಾರೆ. ನಾನೆಂದು ತಾಳ ಸುಳಿವಿದೆ ಹೇಳದಾ? ಹೇಳಿ. ಮೊದಲನೇ ಸುಳಿವು ಕಾಮನಬಿಲ್ಲು ಸಿನಿಮಾದ ಗೀತೆ. ತಾಳಲಾರೆ ನಾನೆಂದು ತಾಳಲಾರೆ. ಇನ್ನು ಎರಡನೇ ಸುಳಿವು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಈ ಗೀತೆ ಹಾಡಿದ್ದಾರೆ. ನಾನೆಂದು ತಾಳಲಾರೆ. ಇನ್ನೂ ಅಕ್ಷರಗಳಿದೆ. ಉತ್ತರಕ್ಕೆ ಸ್ವಲ್ಪ ಹತ್ತಿರದಲ್ಲೇ ಇದ್ದೀರಾ. ಸಮಯ ಮುಗೀತು. ಗೊತ್ತಾಗ್ಲಿಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಇಂದು ಹೇಳಿ. ಇಂದು ಆನಂದ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು, ನನ್ನ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು, ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಓಕೆ, ನಾಲ್ಕನೇ ಕುಟುಂಬದವ್ರು ಹೇಳಿದ್ದಾರೆ ಇಂದು ಆನಂದ ನಾ ತಾಳಲಾರೆ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಓಕೆ, ಮೂರನೇ ಪ್ರಶ್ನೆ ನೋಡೋಣ ಸರ್. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉ ಯ ಠ ಶ್ರೀ ಮೇ ರು ಸು ಕಂ ಮೈ ಶ ವ್ಯಕ್ತಿಯ ಹೆಸರಿದೆ. ಮೈಸೂರು ಶ್ರೀಕಂಠಯ್ಯ.
ಇನ್ನೂ ಅಕ್ಷರ ಇದೆ. ನೋಡಿ ಇನ್ನೊಂದು ಬಿಟ್ಟಿದ್ದೀರಾ. ನೀವು ಹೇಳಾದ್ಮೇಲೆ ಕೂಡ ಇನ್ನು 3 ಅಕ್ಷರ ಇದೆ ನೋಡಿ. So, ಮೊದಲನೇ ಸುಳಿವು ಖ್ಯಾತ ಹಾಸ್ಯ ನಟ. ಉಮೇಶ್ ಮೈಸೂರು ಶ್ರೀಕಂಠಯ್ಯ. ಉಮೇಶ್ ಮೈಸೂರು ಶ್ರೀಕಂಠಯ್ಯ ಫೈನಲ್ ಉತ್ತರನಾ? Yeah. ಉಮೇಶ್ ಮೈಸೂರು ಶ್ರೀಕಂಠಯ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಮೈಸೂರು ಶ್ರೀಕಂಠಯ್ಯ ಉಮೇಶ್. ಅದರ ಬದಲು ಫಸ್ಟೇ ಮೈಸೂರು ಹೇಳಬೇಕಿತ್ತು. ಹಾಗಾಗಿ ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿದ್ದೀರಾ. ಅದಕ್ಕೆ ಸೊ 3ರಲ್ಲಿ 2ಕ್ಕೆ ಉತ್ತರ ಕೊಟ್ಟಿದ್ದೀರಾ. ಆದರೆ ಒಂದು ಕ್ಲೂ ತೊಗೊಂಡು ಹೇಳಿರೋದ್ರಿಂದ ನಿಮಗೆ 35 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಓಕೆನಾ? ಇನ್ನೂ ರೌಂಡ್ಸ್ ಇದೆ. ಕಾವೇರಿ ನಮ್ಮ ಜೀವನಾಡಿ. So, ಈ ಒಂದು ಹೆಸರು ಇಟ್ಕೊಂಡಿರುವಂತಹ ನಿಮ್ಮ ಕುಟುಂಬಕ್ಕೆ ಈಗ ಪ್ರಶ್ನೆ ಕೇಳೋದಾ ಸರ್? ಖಂಡಿತ. ಕಾವೇರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂ ಪ ರ ಕ ಗ ಟೈ ಪ ನ ಕಿ ಸಿನಿಮಾದ ಹೆಸರಿದು. ಟೈಗರ್ ಮಂಕಿ. ಇನ್ನೂ ಅಕ್ಷರಗಳಿದೆ ಸರ್. ಟೈಗರ್ ಮಂಕಿ ಕಾರ್ನರ್. ಫೈನಲ್ ಉತ್ತರನಾ? ಹೌದು, ಮಂಕಿ ಟೈಗರ್ ಕಾರ್ನರ್. ಮಂಕಿ ಟೈಗರ್ ಕಾರ್ನರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ತಪ್ಪು. ಪಾಪ್ಕಾರ್ನ್ ಮಂಕಿ ಟೈಗರ್ ಸರಿಯಾದ ಉತ್ತರ. ಕಾವೇರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ಲಿ ಕ ದ ನ ದ ಯ ನ ಪ್ರ ಹಾಡಿನ ಸಾಲಿದೆ. ಸದಾ ಕಣ್ಣಲ್ಲಿ ಪ್ರಣಯದ ಗೀತೆ. ಸದಾ ಕಣ್ಣಲ್ಲಿ ಪ್ರಣಯದ ಗೀತೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಕಾವೇರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ನ ಸ್ವ ಯ ರ ಮಿ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್. ಸೊ ಮೊದಲನೇ ಸುತ್ತು ಒಂಥರ ಜುಗಲ್ಬಂದಿ ಇತ್ತು ಅಲ್ವಾ? ಸೊ 2 ಚೆನ್ನಾಗಿ ಆಟ ಆಡಿದ್ರಿ. ಈ ಕಡೆ ಟೀಮು ಔಟ್ ಆಫ್ ಔಟ್ ತಗೊಂಡ್ರಿ. ಈ ಕಡೆ 2 ಸ್ವಲ್ಪ ಏರುಪೇರು ಆಯ್ತು. ಬಟ್ ಇನ್ನೂ ಸುತ್ತಿದೆ, ಗೊತ್ತಿಲ್ಲ ಯಾರು ಚೆನ್ನಾಗಿ ಆಡ್ತಾರೆ ಅಂತೇಳಿ ನೆಕ್ಸ್ಟ್ ಸುತ್ತಲ್ಲಿ. ಸೊ ನೆಕ್ಸ್ಟ್ ಸುತ್ತಿಗೆ ಹೋಗೋಣವಾ? ಏನು ಹಾಡೋರಿದ್ದೀರಾ, ಡ್ಯಾನ್ಸ್ ಮಾಡೋರಿದ್ದೀರಾ, ಯಾರು ಆಡ್ತೀರಾ? ಹಾಡ್ತಾರೆ. ಆಡ್ತೀರಾ? ಓಕೆ, ಸ್ಟಾರ್ಟ್. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ ಮಂಜಿನ ಬಿಂದು. ಸೂಪರ್. ಈ ಥರ ಎವರ್ಗ್ರೀನ್ ಸಾಂಗ್ಸ್ ಕೇಳ್ತಾ ಇದ್ರೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಅಥವಾ ಇದೇ ಸಾಂಗ್ ಇನ್ನೂ ಮುಂದೆ ಹೋಗುತ್ತಾ ಅಂತ ಅನ್ಸುತ್ತೆ. ಬಟ್ ಚೆನ್ನಾಗಿತ್ತು ನಿಮ್ಮ ಧ್ವನಿನೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಹಾಡಿದ್ದಕ್ಕಾಗಿ. ಓಕೆ, ಈಗ ನೆಕ್ಸ್ಟ್ ರೌಂಡಿಗೆ ಹೋಗೋಣವಾ? ಸೊ ನೆಕ್ಸ್ಟ್ ರೌಂಡ್ ಯಾವುದು? ನಕ್ಷತ್ರ. ಯಾವುದು? 2ನೇ ಸುತ್ತು ನಕ್ಷತ್ರ. ಎಲ್ಲಾ ಕುಟುಂಬದವರು ಕೂಡ ಮುಂದಿನ ಸುತ್ತಿಗೆ ರೆಡಿ ಇದ್ದಾರೆ. ಮುಂದಿನ ಸುತ್ತು ನಕ್ಷತ್ರ. ಸೊ ಮೊದಲನೇ ತಂಡಕ್ಕೆ ಯಾರು ಬರ್ತಾರೆ ನೋಡೋಣ. ಫೇವ್ರೆಟ್ ಆಕ್ಟರ್ ಅಥವಾ ಆಕ್ಟ್ರೆಸ್, ನೋಡೋಣ ಯಾರು ಬರ್ತಾರೆ ಅಂತ. ಓಕೆ, ಶ್ರೀಧರ್ ಅವರು ಕೇಳದ ಪ್ರಶ್ನೆ. ಗೆಳೆಯರ ಬಳಗ ಕುಟುಂಬಕ್ಕೆ ಶ್ರೀಧರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀಧರ್ ಅವರ ಚೊಚ್ಚಲ ಸಿನಿಮಾ ಅಮೃತ ಘಳಿಗೆಯ ನಿರ್ದೇಶಕರು ಯಾರು? ಆಪ್ಷನ್ ಎ ಪುಟ್ಟಣ್ಣ ಕಣಗಾಲ್, ಆಪ್ಷನ್ ಬಿ ಕೆ ಬಾಲ್ಚಂದರ್,
ಆಪ್ಷನ್ ಎ ಪುಟ್ಟಣ್ಣ ಕಣಗಾಲ್. ಫೈನಲ್ ಉತ್ತರನ? ಆಪ್ಷನ್ ಎ ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಅಮೃತಗಳಿಗೆ ಸಿನಿಮಾ ಮೂಲಕ ಶ್ರೀಧರ್ ಸಿನಿಮಾ ರಂಗ ಪ್ರವೇಶ ಮಾಡಿದರು. ಶ್ರೀಧರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀಧರ್ ಅವರ ಪತ್ನಿ ಅನುರಾಧ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ? ಮೊದಲನೇ ಆಪ್ಷನ್ ನೃತ್ಯ, ಎರಡನೇ ಆಪ್ಷನ್ ಗಾಯನ. ಆಪ್ಷನ್ ಎ ನೃತ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನೃತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಅನುರಾಧ ಅವರು. ಇವನ್ ಶ್ರೀಧರ್ ಅವರು ಕೂಡ ಒಳ್ಳೆ ಭರತನಾಟ್ಯ ಡ್ಯಾನ್ಸರ್. ಸೊ ಅದು ಎಲ್ಲರಿಗೂ ಗೊತ್ತಿರೋದು. ಸೊ ಈಸಿ ಆಯ್ತು. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಶ್ರೀಧರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀಧರ್ ಅವರಿಗೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಸಂತ ಶಿಶುನಾಳ ಶರೀಫ, ಎರಡನೇ ಆಪ್ಷನ್ ಅಮೃತ ಘಳಿಗೆ. ಸಮಯ ಮುಗಿತಾ ಇದೆ. ಆಪ್ಷನ್ ಬಿ ಅಮೃತ ಘಳಿಗೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪಾ ಅಥವಾ ಸರಿನಾ? ನೋಡೋಣ. ತಪ್ಪಾಗಿದೆ. ಸರಿಯಾದ ಉತ್ತರ ಸಂತ ಶಿಶುನಾಳ ಶರೀಫ. 1990ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಶ್ರೀಧರ್ ಭಾಜನರಾದರು. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್. ಓಕೆ, ಇನ್ನು ಫ್ರೆಂಡ್ಸ್ ಕುಟುಂಬ ನಿಮ್ಗೆ ಯಾರು ಬರ್ತಾರೆ ನೋಡೋಣ. ಗೀತಾ ಅವರು. ಫ್ರೆಂಡ್ಸ್ ಕುಟುಂಬಕ್ಕೆ ಗೀತಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೀತಾ ನಟನೆಯ ಘರ್ಜನೆ ಸಿನಿಮಾಗೆ ನಾಯಕ ಯಾರು? ಆಪ್ಷನ್ ಎ ರಜನಿಕಾಂತ್, ಆಪ್ಷನ್ ಬಿ ಶಂಕರ್ನಾಗ್. ಆಪ್ಷನ್ ಬಿ ಶಂಕರ್ನಾಗ್. ಆಪ್ಷನ್ ಬಿ ಶಂಕರ್ನಾಗ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ರಜನಿಕಾಂತ್ ಸರಿಯಾದ ಉತ್ತರ. ದೇವರ ಆಟ ಸಿನಿಮಾದಲ್ಲಿ ಶಂಕರ್ನಾಗ್ ಜೊತೆ ಗೀತಾ ನಟಿಸಿದ್ದಾರೆ. ಗೀತಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾನೊಂದು ತೀರ ನೀನೊಂದು ತೀರ ಹಾಡು ಗೀತಾ ನಟನೆಯ ಯಾವ ಚಿತ್ರದಲ್ಲಿದೆ? ಆಪ್ಷನ್ ಎ ಆರಾಧನೆ, ಆಪ್ಷನ್ ಬಿ ಅರುಣರಾಗ. ಅರುಣರಾಗ. ಫೈನಲ್ ಉತ್ತರನಾ? ಆಪ್ಷನ್ ಬಿ ಅರುಣರಾಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಈ ಹಾಡಿನಲ್ಲಿ ಅನಂತ್ನಾಗ್ ಜೊತೆ ಗೀತಾ ಕಾಣಿಸ್ಕೊಂಡಿದ್ದಾರೆ. ಸೊ ಗೆಸ್ ಮಾಡಿದ್ರಿ ಅನ್ಸುತ್ತೆ, ಬಟ್ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ಗೀತಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೀತಾ ನಟನೆಯ ಹರಕೆಯ ಕುರಿ ಸಿನಿಮಾ ಯಾರು ಬರೆದ ಪುಸ್ತಕವನ್ನ ಆಧರಿಸಿದೆ? ಆಪ್ಷನ್ ಎ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಬಿ SL ಭೈರಪ್ಪ. ಬಿ SL ಭೈರಪ್ಪ. ಆಪ್ಷನ್ ಏನಾ? ಆಪ್ಷನ್ ಬಿ. ಆಪ್ಷನ್ ಬಿ SL ಭೈರಪ್ಪ. ಆಪ್ಷನ್ ಬಿ SL ಭೈರಪ್ಪ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಚಂದ್ರಶೇಖರ್ ಕಂಬಾರ್ ಸರಿಯಾದ ಉತ್ತರ. KSL ಸ್ವಾಮಿ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ಸೊ 3 ಪ್ರಶ್ನೆಯಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ರಿ? 1. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಟ್ರೈ. ಇನ್ನು ಮೂರನೇ ಕುಟುಂಬ ನೋಡೋಣ. ನಿಮ್ಗೆ ಯಾರು ಆಕ್ಟರ್, ಆಕ್ಟ್ರೆಸ್ ಅಥವಾ ಕಾಮಿಡಿಯನ್ ಯಾರು ಬರ್ತಾರೆ?
ನಿಮಗೆ ಬಂದಿರುವಂಥವ್ರು ಸುರೇಶ್ ಹೆಬ್ಳಿಕರ್ ಅವರು. ಸೊ ಮೂರನೇ ಕುಟುಂಬಕ್ಕೆ ಸುರೇಶ್ ಹೆಬ್ಳಿಕರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುರೇಶ್ ಹೆಬ್ಳಿಕರ್ ಅವರು ಕೆಳಗಿನ ಯಾವ ಸಿನಿಮಾವನ್ನು ನಿರ್ದೇಶಿಸಿ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ಕಾಡಿನ ಬೆಂಕಿ, ಎರಡನೇ ಆಪ್ಷನ್ ಆಲೆಮನೆ. ಅಲೆಮನೆ. ಆಪ್ಷನ್ ಬಿ ಆಲೆಮನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಕಾಡಿನ ಬೆಂಕಿ ಸರಿಯಾದ ಉತ್ತರ. ಆಲೆಮನೆಯಲ್ಲಿ ಕೇವಲ ನಟಿಸಿದ್ದಾರಷ್ಟೇ. ಸೊ ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇನ್ನು ಸುರೇಶ್ ಹೆಬ್ಳಿಕರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುರೇಶ್ ಹೆಬ್ಳಿಕರ್ ನಟನೆಯ ಅಪರಿಚಿತ ಸಿನಿಮಾದ ನಿರ್ದೇಶಕ ಯಾರು? ಆಪ್ಷನ್ ಎ ಕಾಶಿನಾಥ್, ಆಪ್ಷನ್ ಬಿ ಪಿ ಲಂಕೇಶ್. ಪಿ ಲಂಕೇಶ್. ಆಪ್ಷನ್ ಬಿ ಪಿ ಲಂಕೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ತಪ್ಪು. ಆಪ್ಷನ್ ಎ ಕಾಶಿನಾಥ್ ಸರಿಯಾದ ಉತ್ತರ. ಖಂಡವಿದೇಕೋ ಮಾಂಸವಿದೇಕೋ ಸಿನಿಮಾಗೆ ಪಿ ಲಂಕೇಶ್ ನಿರ್ದೇಶಕರು. ಇನ್ನು ಸುರೇಶ್ ಹೆಬ್ಳಿಕರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುರೇಶ್ ಹೆಬ್ಳಿಕರ್ ನಿರ್ದೇಶನದ ಯಾವ ಸಿನಿಮಾಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಸಂದಿದೆ? ಮೊದಲನೇ ಆಪ್ಷನ್ ಕಾಡಿನ ಬೆಂಕಿ, ಎರಡನೇ ಆಪ್ಷನ್ ಆಘಾತ. ನಿರ್ದೇಶನ ಮಾಡಿಲ್ಲ ಅಂದ್ರೆ ಕಾಡಿನ ಬೆಂಕಿ. ಕಾಡಿನ ಬೆಂಕಿ. ಆಪ್ಷನ್ ಎ ಕಾಡಿನ ಬೆಂಕಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಆಘಾತ ಸಿನಿಮಾಗಾಗಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಸೊ ಇದು ಗೆಸ್ ಮಾಡಿದ್ರೆ ಅನ್ಸುತ್ತೆ. ಸೊ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ವೆಲ್ ಪ್ಲೇಡ್. ಇನ್ನು ಕಾವೇರಿ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ಅಂತ ಅನ್ಸುತ್ತೆ. ಅವ್ರ ಜೊತೆಗೆ ಆಕ್ಟ್ ಮಾಡ್ತಾರೆ. ಅಂಬಿಕಾ. ಕಾವೇರಿ ಕುಟುಂಬಕ್ಕೆ ಅಂಬಿಕಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬಿಕಾ ಅವರು ಕೆಳಗಿನ ಯಾವ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ದಿಗ್ವಿಜಯ, ಎರಡನೇ ಆಪ್ಷನ್ ಅಸಂಭವ. ಆಪ್ಷನ್ ಎ ದಿಗ್ವಿಜಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಈ ಸಿನಿಮಾದಲ್ಲಿ ಅಂಬಿಕಾ ಅವರು ಆಶಾ ಮತ್ತು ರಾಧಾ ಹೆಸರಿನ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಆ ಮ್ಯೂಸಿಕ್ಗೆ ಚೆನ್ನಾಗಿದೆ ಅದರಲ್ಲಿ. ದಿಗ್ ವಿಜಯ. ಇನ್ನು ಅಂಬಿಕಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಅಂಬಿಕಾ ಅವರು ನಟಿಸಿದ ಕನ್ನಡದ ಧಾರಾವಾಹಿ ಯಾವುದು? ಮೊದಲನೇ ಆಪ್ಷನ್ ಪ್ರೀತಿಯಿಂದ, ಎರಡನೇ ಆಪ್ಷನ್ ದೃಷ್ಟಿಬೊಟ್ಟು. ದೃಷ್ಟಿಬೊಟ್ಟು ಫೈನಲ್ ಉತ್ತರನಾ? ಹೌದು. ಆಪ್ಷನ್ ಬಿ ದೃಷ್ಟಿಬೊಟ್ಟು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಪ್ರೀತಿಯಿಂದ ಸರಿಯಾದ ಉತ್ತರ. 2012ರಲ್ಲಿ ಅವರು ಕಿರುತೆರೆಗೆ ಪ್ರವೇಶ ಮಾಡಿದ್ರು. ಅಂಬಿಕಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಕೆಳಗಿನ ಯಾವ ಸಿನಿಮಾದಲ್ಲಿ ಜಗ್ಗೇಶ್ ಜೊತೆ ನಟಿಸಿದ್ದಾರೆ ಅಂಬಿಕಾ ಅವರು? ಆಪ್ಷನ್ ಎ ಕಾಳಿದಾಸ ಕನ್ನಡ ಮೇಷ್ಟ್ರು, ಆಪ್ಷನ್ ಬಿ ಮಿಸ್ಟರ್ ಬಕ್ರಾ. ಮಿಸ್ಟರ್ ಬಕ್ರಾ. ಆಪ್ಷನ್ ಬಿ ಮಿಸ್ಟರ್ ಬಕ್ರಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ತಪ್ಪು. ಆಪ್ಷನ್ ಎ ಕಾಳಿದಾಸ ಕನ್ನಡ ಮೇಷ್ಟ್ರು ಸರಿಯಾದ ಉತ್ತರ. ಈ ಸಿನಿಮಾವನ್ನು ಕವಿರಾಜ್ ನಿರ್ದೇಶನ ಮಾಡಿದ್ದಾರೆ. ಸೊ 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಪ್ಲೇಡ್, ವೆಲ್ ಟ್ರೈಡ್. ಸೊ ತುಂಬಾ ಚೆನ್ನಾಗಿತ್ತು ನಕ್ಷತ್ರ ರೌಂಡ್ ಎಲ್ಲರೂ ಕೂಡ ಆಡಿದ್ದು. ಬಟ್ ಜುಗುಲ್ ಬಂದು ಇನ್ನೂ ಇದೆ. ಸೊ 3ನೇ ರೌಂಡಿಗೆ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ
ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಂಗ್ ಹೇಳ್ತೀನಿ ಮೇಡಮ್. ಸಾಂಗ್ ಹೇಳಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರಾವ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದವ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಒಳ್ಳೆ ಗೀತೆ ಹಾಡಿದೆ. ಸೊ ಇದೇ ಖುಷಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು 3ನೇ ಸುತ್ತಿ ಹೋಗೋಣ. ಎಲ್ಲಾ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಗೆಳೆಯರ ಬಳಗ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಫೈನಲಾ? ರವಿ ಬೆಳಗೆರೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 4 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳ್ಬೇಕು. ಹಾಡು. ಹಾಡು ಹೇಳಿ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಓಕೆ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅಂತ ಹೇಳಿ ಹೇಳಿದ್ದಾರೆ. ಉತ್ತರನ? ಉತ್ತರ ಸರಿನಾ? ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳ್ಬೇಕು. ಉಪೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. 60 ಅಂಕ ಪಡ್ಕೊಂಡಿದ್ದೀರಾ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಫ್ರೆಂಡ್ಸ್ ಕುಟುಂಬ ಫುಲ್ ಜೋಶಲ್ಲಿ ಇದ್ದೀರಾ, ಖುಷಿಯಲ್ಲಿದ್ದೀರಾ. ನೋಡ ನಿಮ್ಗೆ ಯಾವ್ಯಾವ ಚಿತ್ರ ಬರುತ್ತೆ ಅಂತ ಹೇಳಿ. ಫ್ರೆಂಡ್ಸ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ಸಾಧು ಕೋಕಿಲ. ಯಾರಿಗ್ ತಾನೇ ಗೊತ್ತಿಲ್ಲ ಅಂತ. ಸಾಧು ಕೋಕಿಲ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಸರಿಯಾದ ಉತ್ತರ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಿ. ಕಳ್ಳಿ ನಾನು ಕಳ್ಳ ನೀನು ಕಳ್ಳ ಏ ನೀನು ಅಂತ ಆಯ್ತು. ಸಮಯ ಮುಗಿತಾ ಇದೆ, ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಬೇರೆ ಯಾರಾದ್ರೂ ಹೇಳ್ತೀರಾ? ಸೊ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳ್ಬೇಕು.
ಧೀರೇಂದ್ರ ಗೋಪಾಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪಾ ಅಥವಾ ಸರಿನಾ ನೋಡೋಣ. ವಜ್ರಮುನಿ ಸರಿಯಾದ ಉತ್ತರ. ಗೊತ್ತಿತ್ತಾ? ಕನ್ಫ್ಯೂಸ್ ಕನ್ಫ್ಯೂಸ್ ಪರವಾಗಿಲ್ಲ ಬಿಡಿ. 3 ಪ್ರಶ್ನೆಯಲ್ಲಿ ಒಂದು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಸ್ನೇಹಜೀವಿ ಕುಟುಂಬ ರೆಡಿ ಇದ್ದೀರಾ ಸರ್? ಮೇಡಮ್ ಎಲ್ರು? ಸ್ನೇಹಜೀವಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟ ಪುನೀತ್ ರಾಜ್ಕುಮಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಫೈನಲ್ ಉತ್ತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. 3 ಚಿತ್ರಗಳನ್ನ ನೋಡ್ತಿದ್ದಾಗೆ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ, ಹೇಳ್ತೀರಾ? ಹುಡುಗಿ ಕಣ್ಣು ಮಾಸ್ಟರ್ ಪೀಸ್. ಡಾಕಿನಿ ಶಾಕಿನಿ. ಡಾಕಿನಿ ಶಾಕಿನಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ನಮ್ದು ಅದು 2 ಹೇಳ್ಬೋದಿತ್ತು ಆರಾಮಾಗಿ. 2 ಗೊತ್ತಿತ್ತು. ಸ್ವಲ್ಪ ಕಾಂಪಿಟೇಟಿವ್ ಆಗಿತ್ತು ಮೇಡಮ್. ನಾವು ಬರ್ತಾವೆಲ್ಲ ಹಂಗೆ ಬರ್ತಿದ್ದಾವೆ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು? ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಪ್ಲೇಡ್. ಕಾವೇರಿ ಕುಟುಂಬದವ್ರು ರೆಡಿ ಇದ್ದೀರಾ ಸರ್? 3 ಕುಟುಂಬದವ್ರು ಆಡಿದ್ರು, ಈಗ ನಿಮ್ ಸರ್ದಿ. ನೋಡೋಣ ಏನ್ ಬರುತ್ತೆ ಚಿತ್ರಗಳು ಅಂತ ಹೇಳಿ. ಕಾವೇರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಚಿರಂಜೀವಿ ಸರ್ಜಾ. ಚಿರಂಜೀವಿ ಸರ್ಜಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಸಿನಿಮಾ ಯಾವ್ದು, ಆ ಹಾಡು ಯಾವ್ದು ಅಂತ ಹೇಳ್ಬೇಕು. ಗಿರಿನವಿಲು ಎಲ್ಲೋ. ಗಿರಿನವಿಲು ಎಲ್ಲೋ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮೂರನೇ ಪ್ರಶ್ನೆ ನೋಡ್ಬಿಟ್ಟು ಆಮೇಲೆ ಹಾಡಿಸ್ತೀನಿ. Okay. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಪ್ಲೇಡ್. ನಿಮ್ಮ ಆಸೆಗೆ ನನ್ಸಾಗುತ್ತೆ, ಹಾಡಿ ಸರ್. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮರೆಯದ ಈ ಜನ್ಮವಂದನ, ಜನ್ಮ ಜನ್ಮದ ಈ ಆತ್ಮಬಂಧನ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮರೆಯದ ಈ ಪ್ರೇಮ ಬಂಧನ, ಜನ್ಮ ಜನ್ಮದ ಈ ಆತ್ಮಬಂಧನ.
ಸೊ 4ನೇ ಸುತ್ತಿಗೆ ಹೋಗೋಣ. ಹೇಗೆ 3 ಸುತ್ತು ಮುಗಿತೋ ಗೊತ್ತಾಗ್ಲಿಲ್ಲ. 4ನೇ ಸುತ್ತು ನೋಡೋಣ. 4ನೇ ಸುತ್ತು, ನಟ ಭಯಂಕರ. 4ನೇ ಸುತ್ತು ನಟ ಭಯಂಕರ. ಯಾರಾದ್ರೂ ಆಕ್ಟ್ ಮಾಡ್ತೀರಾ ಅದಕ್ಕೆ ಮುಂಚೆ? ಹಾಡು ಹಾಡು ಆಯ್ತು ಮೇಡಮ್. ಹೇಳ್ತೀರಾ ಸರ್? ಹೇಳಿ. ನಗುವ ಈ ಬಗೆ ಬೇಕು ಹೂವಿಗೆ, ನಗುವ ಈ ಬಗೆ ಬೇಕು ಹೂವಿಗೆ, ಕಲಿಸು ಹೂವಿಗೆ ನಿನ್ನ ಹೂನಗೆ, ನಗುವೆ ಅಂದ ನಗುವೆ ಚಂದ, ನೀ ನಗುವೆ ಚಂದ, ನಿನ್ನ ನಗುವೆ ಅಂದ, ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ಬಿಡಿ, ನಿಮ್ಮ ವಯಸ್ಸಿಗೆ ತಟ್ಟಿದೆ. ಓಕೆ, ಎಲ್ಲ ತಂಡದವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. 3 ಸುತ್ತುಗಳನ್ನು ಮುಗಿಸಿ ಈಗ 4ನೇ ಸುತ್ತು ನಟ ಭಯಂಕರ್. ಯಾರು ಬರ್ತಾ ಇದ್ದೀರಾ ಮೊದಲನೇ ತಂಡದಿಂದ ಆಕ್ಟ್ ಮಾಡೋದಕ್ಕೆ? ಬನ್ನಿ. ನಿಮ್ಮ ಸಮಯ ಈಗ ಶುರು. ಮಾತಾಡೋದಿಲ್ಲ. ಶಿವಣ್ಣ, ಎರಡನೇದು ನಾನು, ಡಾನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಏನಾಯ್ತು ಅದು ನೋಡು. ನಿಮ್ಮ ಸಮಯ ಈಗ ಶುರು. ಎರಡು ಕನ್ನಡ. ವಿಷ್ಣುವರ್ಧನ್. ಹಾಡು, ಸಾಂಗ್, ಸುತ್ತಮುತ್ತ, ಹಾಡು, ಗಾಯನ, ಹಾಡು ಹಾಡು. ಎರಡನೇದು ಹಾಡು, ಮತ್ತೆ ಹಾಡಿ, ಲಾಲಿ ಹಾಡು, ಲಾಲಿ ಹಾಡು, ಲಾಲಿ ಹಾಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಎರಡು ವರ್ಡ್. ಮನೆ, ಎರಡನೇದು ಮನೆಯ ಮಂತ್ರಾಲಯ ಅಲ್ಲ, ಮಗು, ಶಿಶು, ಚಿಕ್ಕ ಮನೆ, ಮೊದಲನೇದು ಮನೆ, ಎರಡನೇದು ಮನೆ ಮಗಳು, ಮನೆ ಮಗಳು ಅಂತ ಹೇಳಿ ಸರಿಯಾದ ಉತ್ತರ ಹೇಳಿದ್ದಾರೆ. ಇರೋ ಬರೋದೆಲ್ಲ ಕೊಟ್ಬಿಟ್ರೆ ಒಂದು 5 ನಿಮಿಷ ಮುಗಿಸ್ತಾರೆ. ಓಕೆ, ವೆಲ್ ಪ್ಲೇಡ್ ಸರ್. ಸೊ 3 ಕರೆಕ್ಟಾಗಿ ಗೆಸ್ ಮಾಡಿದ್ರೆ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ ಕೂಡ. ವೆಲ್ ಪ್ಲೇಡ್, ತುಂಬ ಚೆನ್ನಾಗಿ ಆಡಿದೆ. ಸೊ ನೆಕ್ಸ್ಟ್ ಯಾರು ಬರ್ತಾ ಇದ್ದ? ಬನ್ನಿ. ನಿಮ್ಮ ಸಮಯ ಈಗ ಶುರು. ವರ್ಡು, 2 ವರ್ಡು. ರನ್ನಿಂಗ್, ಓಡು, ಬಾ, ಓಡು ಬಾ, ಓಡಿ ಬಾ, ಓಡೋಗು, ಒಂದನೇದು ಓಡೋಗು, ಒಂದನೇದು ಓಡು ಬಾ, ಜೊತೆಗೆ ಓಡು, ಓಡೋಗೋದು ಬೇಡ, ಒಬ್ಬ ತಬ್ಬಿಕ್ಕೋ ಜೊತೆಲಿ ಓಡು, ಜೊತೆ ಓಡು, ಒಂಟಿ, ಇಬ್ಬರು ಓಡೋದು, ಬಾ, ಓಡ್ಬೇಡ ಬಾ, ನೋಡ್ರಿ 2 ಅಕ್ಷರ, 2 ಅಕ್ಷರ, 2 ವರ್ಡು, 2 ವರ್ಡ್. ಬಾ. ಮೊದಲನೇ ಸುಳಿವು ರವಿಚಂದ್ರನ್ ನಟನೆಯ ಸಿನಿಮಾ ಇದು. ಒಂದೊಂದನಲ್ಲಿ ಒಂದಾಗೋಣ ಬಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಅಲ್ಲ, ಎಷ್ಟು ಹೇಳ್ತಾ ಇದೀವಿ, ಹಿಂಗ್ ಮಾಡಿ ಹಂಗ್ ಮಾಡಿ, ನೀವು ಓಡಿ ಹೋಗು, ಓಡಿ ಬಾ.
ನಿಮ್ಮ ಸಮಯ ಇಕ್ಷು ಕರೆಕ್ಟಾಗಿ ಓದ್ಕೊಂಡ್ರು. ಎಷ್ಟು ಅಕ್ಷರ? 2 ಅಕ್ಷರ. ಬಲಶಾಲಿ. ರಾಜ್ಕುಮಾರ ಅಲ್ಲ ಏನಿದೆ? ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಪ್ಪು. 2ನೇದು ಹೇಳ್ತಾ ಹೋಗಿ, ಹಾಗೆ ಗೆಸ್ ಮಾಡ್ತಾ ಹೋಗಿ. ಜನ ಅಭಿಮಾನಿ. ಅಭಿ ವೀರ ಕನ್ನಡಿಗ. ವೀರ ಕನ್ನಡಿಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಒಂದೇ ವರ್ಡು. ಎಷ್ಟು ಅಕ್ಷರ? 3 ಅಕ್ಷರ. 2 ಪ್ಲೇ ಗ್ರೌಂಡ್. ಪೃಥ್ವಿ. ಭೂಮಿ. ಸ್ಟೇಜ್. ಜಾಗ. ಸ್ಟೇಜ್. ರೋಡ. ಭೂಮಿ. ರಂಗೋಲಿ. 3ನೇದು 3. 1ನೇದು 2ನೇ ವರ್ಡು. 2 ಅಕ್ಷರ. 2 ಅಕ್ಷರ. ಗೋಲಿ. ಬಾವಿ. ಗೆರೆ. ಬಾವಿ. ಮೊದಲನೇ ಸುಳಿವು. ಕವಿತಾ ಲಂಕೇಶ್ ನಿರ್ದೇಶನದ ಸಿನಿಮಾ ಇದು. ನೀವು 2ನೇ ಸುಳಿವು ನಮ್ಮ ಪ್ರತಿರೂಪ ಅಂತಾನೂ ಕರೀಬಹುದು. ಬಿಂಬ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಈಗ ಓಡೋಗಿ. ಸೊ 3 ಪ್ರಶ್ನೆಯಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? 3 ಕೊಟ್ಟಿದ್ರೆ 2ರಲ್ಲಿ 8 ತಂದು. 2 ಕರೆಕ್ಟಾಗಿ ಕೊಟ್ರಿ. ಆಯ್ತಾ? ಒಂದೋಗೋಣ ಬಾ ಹೇಳಿದ್ರಿ, ಆಮೇಲೆ ಇದು ಬಿಂಬ ಹೇಳಿದ್ರಿ. ಕ್ಲೂ ತಗೊಂಡು ಫಸ್ಟ್ನೇದು ಒಂದಾಗೋಣ ಬಾ ಕ್ಲೂ ತಗೊಂಡು ಹೇಳಿದ್ವಿ. ಓಕೆ. ಸೊ 45 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್. ಬನ್ನಿ. ನಿಮ್ಮ ಸಮಯ ಈಗ ಶುರು. ರಕ್ತ ಕಣ್ಣೀರು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಹೃದಯವಂತ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಶಿವಣ್ಣ. ನೀವು ಆಕ್ಷನ್ ಮಾಡ್ತಾ ಇದ್ದೀರಾ? ಮೂರ ಮಂದಾರ ಹೂವೆ. ಗೆಸ್ ಮಾಡ್ತಾ ಹೋಗಿ, ಹಾಗೆ ಹೇಳ್ತಾ ಹೋಗಿ. ಹೂಮಳೆ. ಮೊಗ್ಗಿನ ಶಿವಣ್ಣಂದು. ನಿಮ್ಮ ಮೊದಲನೇ ಸುಳಿವು ಏನು ಅಂತ ಹೇಳಿ ನೋಡೋಣ. ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಇದು. ಮಲಗಿದ್ದಾಗಷ್ಟೇ ಕಾಣಿಸೋದು 2ನೇ ಸುಳಿವು. ಕನಸುಗಾರ ಅಲ್ಲ. ಕಟ್ಟಾಗತ್ತಪ್ಪ. ಮಾತಾಡಾಗಿಲ್ಲ ಸರ್.
ಓಕೆ, ಸಮಯ ಮುಗೀತು. ಬೇರೆ ಯಾರಾದ್ರೂ ಹೇಳ್ತೀರಾ? ಚಿಗುರಿದ ಕನಸು ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿ. ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿದ್ರಿ ಸರ್ ಅಲ್ವಾ? ನೀವು ಕರೆಕ್ಟಾಗಿ ಟ್ರೈ ಮಾಡಿದ್ರೆ ಆಗ್ತಾ ಇತ್ತು. ಓಕೆ, 3ರಲ್ಲಿ 2ಕ್ಕೆ ಸರಿಯಾಗಿ ಹೇಳಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಬರೀ 4ನೇ ಕುಟುಂಬದಿಂದ ಯಾರು ಬರ್ತಾ ಇದೆ? ನಿಮ್ಮ ಸಮಯ ಈಗ ಶುರು. ಕಿತ್ತೂರಾಣಿ ಚೆನ್ನಮ್ಮ. ದೇವ್ರ. ಎಷ್ಟಕ್ಷರ? 4 ಅಕ್ಷರ. ರಾಜಾದಿರಾಜ. ಹೇಳ್ತಾ ಹೋಗಿ, ಹಾಗೆ ಗೆಸ್ ಮಾಡ್ತಾ ಹೋಗಿ. ರಾಜ ಮಹಾರಾಜ. ರಾಜ ಮಹಾರಾಜ. ರಾಜ ಮಹಾರಾಜ. ಮಹಾರಾಜ. ಮಹಾರಾಜ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಚೆನ್ನಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಗುಣ. ಗುಣ. ಗುಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಬುಗ್ಲಿ ತೋರಿಸ್ಬೇಕು. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಎಷ್ಟು ಪದ? 2 ಅಕ್ಷರ. 2 ಪದ. ಶಾಂತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟಿದ್ರೆ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ನಿಮಗೂ ಕೂಡ ಈ ಒಂದು ರೌಂಡ್ ಇಲ್ಲ. ವೆಲ್ ಪ್ಲೇಡ್ ಸರ್. ಅವಾಗಲೇ ನೀವು ಸೋಲೋ ಆಗಿ ಹಾಡು ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ. ಹೇಳಿ ಇವಾಗ. ನಿಮ್ಮಿಷ್ಟ ಸರ್, ಯಾವುದಾದ್ರು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿಮ್ಮನ್ನೇ ಕಾಣುವೆ. ಓಕೆ, ಸೂಪರ್. ಸೊ 4 ಸುತ್ತು ಕೂಡ ಭರ್ಜರಿಯಾಗಿ ಮುಗಿಸಿದ್ರೆ. ಆದರೆ ಅಂಕಗಳು ಎಷ್ಟು ಬಂದಿದೆ ಈಗ ನೋಡೋಣ. ಗೆಳೆಯರ ಬಳಗ ಈ ಕುಟುಂಬದ ಅಂಕಗಳು ಎಷ್ಟು ಅಂತ ಹೇಳಿ ಈಗ ನೋಡೋಣ. 220 ಅಂಕಗಳು. ಹಾಗೇನು 2ನೇ ಕುಟುಂಬ ಫ್ರೆಂಡ್ಸ್ ಕುಟುಂಬ, ಇವರ ಅಂಕಗಳು ಎಷ್ಟು ನೋಡೋಣ. 145 ಅಂಕಗಳು. ಇನ್ನು 3ನೇ ಕುಟುಂಬ ಸ್ನೇಹಜೀವಿ ಕುಟುಂಬ, ಇವರ ಅಂಕಗಳು ಎಷ್ಟು ನೋಡೋಣ. 135 ಅಂಕಗಳು. ಹಾಗೆ ಇನ್ನು 4ನೇ ತಂಡ ಕಾವೇರಿ ಕುಟುಂಬ, ಇವರ ಅಂಕಗಳು ನೋಡೋಣ. 180 ಅಂಕಗಳು. ಮೊದಲನೇ ತಂಡ, ಮೊದಲನೇ ಸ್ಥಾನ, ಮೊದಲನೇ ಬ್ಯಾಚ್ ನೀವು ಸೊಸೆನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನು 2ನೇ ಸ್ಥಾನವನ್ನು ಕಾವೇರಿ ಕುಟುಂಬ ನೀವು ಪಡ್ಕೊಂಡಿದ್ದೀರಾ. 180 ಅಂಕ ಪಡೆಯೋದ್ರ ಮೂಲಕ ಕಂಗ್ರಾಟ್ಸ್ ನಿಮಗೂ. ಹಾಗೆ ಇನ್ನು 3ನೇ ಸ್ಥಾನವನ್ನು ನಾನಾ ಜಿಲ್ಲೆಗಳಿಂದ ಬಂದಿರುವಂತಹ ಫ್ರೆಂಡ್ಸ್ ಕುಟುಂಬ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಆಟ ಆಡೋದ್ರಲ್ಲಿ ಭಾಗವಹಿಸೋದು ಮುಖ್ಯ. ಫಸ್ಟ್, ಸೆಕೆಂಡ್, ಥರ್ಡ್ ಆಮೇಲೆ ಅಲ್ವಾ? ಎಂಜಾಯ್ಮೆಂಟ್ ಮುಖ್ಯ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಆಟ ಆಡಿದ್ರಿ. ಕಂಗ್ರಾಟ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ, ನಮಸ್ಕಾರ.